ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ನೀವೇನೇ ಹೇಳಿ, ಇಂಥ ಇಳಿ ವಯಸ್ಸಲ್ಲಿ ದೇವೇಗೌಡರ ಉತ್ಸಾಹ ಇದೆಯಲ್ಲ, ಆ ಉತ್ಸಾಹವನ್ನು ಮೆಚ್ಚಲೇಬೇಕು. ಯಾಕಂದರೆ ಈ ದೇವೇಗೌಡರಿಗೆ ನಿಜವಾದಂಥ ಅಮೃತ ಏನಪ್ಪ ಅಂದ್ರೆ ಅದು ರಾಜಕಾರಣ. ನಿಖಿಲ್ ಕಣ್ಣೀರಿನ ಬಗ್ಗೆ ಟೀಕೆ ಮಾಡಿದ್ದಿದೆಯಲ್ಲ, ಗೌಡ್ರ ಮನೆಯಲ್ಲಿ ಎಲ್ಲರೂ ಅಳೋರೆ, ಈಗ ನಿಖಿಲ್ಗೂ ಕೂಡ ಅಳೋದನ್ನು ಕಲಿಸ್ಬಿಟ್ಟಿದ್ದಾರೆ ಅನ್ನುವಂಥ ಮಾತಿಗೆ ಈ ಕೊತ್ವಾಲ್ ಪ್ರಶ್ನೆ ಎತ್ತಿದ್ದಾರೆ ದೇವೇಗೌಡರು. ಡಿ.ಕೆ. ಕೊತ್ವಾಲ್ ಶಿಷ್ಯ, ಕೊತ್ವಾಲ್ನಿಂದ 100 ರೂಪಾಯಿಯಿಂದ ಕೆಲಸ ಶುರು ಮಾಡಿದ್ರು. ಅಧ್ಯಕ್ಷರಾಗಿರುವ ಡಿ.ಕೆ. ಯಾವತ್ತಾದರೂ ಕಣ್ಣೀರು ಹಾಕಿದ್ರಾ? ನಾನು, ಕುಮಾರಸ್ವಾಮಿ, ನಿಖಿಲ್ ಕಣ್ಣೀರು ಹಾಕಿದ್ದೀವಿ. ನನ್ನ ಮೊಮ್ಮಗ ಕಣ್ಣೀರು ಹಾಕಿದವ್ರ ಬಗ್ಗೆ ಮಾತಾಡ್ತಾರೆ, ಹಾಕಿದ್ರ ಬಗ್ಗೆ ಮಾತಾಡ್ತಾರೆ. ಆಯ್ತು, ನಮ್ಮ ವಂಶವೇ ಕಣ್ಣೀರು ಹಾಕುತ್ತೆ, ನೀವು ಹಾಕ್ತೀರಾ ಅಂತ ಕೇಳಿದ್ದಾರೆ ದೇವೇಗೌಡರು. ನಮ್ಮ ಅಪ್ಪರಿಂದೇ ಕಣ್ಣೀರು ಹಾಕೋದು ಬಂದಿದೆಯಪ್ಪ, ನೀವು ಹಾಕ್ತೀರ ಕಣ್ಣೀರನ್ನ? ಇದು ಪ್ರಧಾನಿ ದೇವೇಗೌಡರು ಕೇಳಿರುವಂಥ ಪ್ರಶ್ನೆ. ಮಂಡ್ಯದ ವೇದಿಕೆ ಮೇಲೆ ನಿಂತು ದೇವೇಗೌಡರು ನಿಖಿಲ್ ಕಣ್ಣೀರಿನ ಬಗ್ಗೆ ಯಾರ್ಯಾರು ಟೀಕೆ ಮಾಡಿದ್ರಲ್ಲ ಅವರೆಲ್ಲರಿಗೂ ಕೂಡ ಉತ್ತರ ಕೊಟ್ಟರು. ಜೊತೆಗೆ ಡಿ.ಕೆ. ಮತ್ತೆ ಕೊತ್ವಾಲ್ ಜೋಡಿಯ ಬಗ್ಗೆನೂ ಕೂಡ ಮಾತಾಡಿದ್ರು. ಕಣ್ಣೀರು ಹಾಕಿದ್ದು ಯಾವತ್ತೇ ಅವರು ನೋಡಿದ್ದೀರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಇಂಡಿಯಾ ದೇಶದ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕಾಲ ಕಾಂಗ್ರೆಸ್ ಅಧ್ಯಕ್ಷ, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ, ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರಾಗಿರೋ? ಶೋಮಿ ಯಾಕೆ? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿರ. ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರಗತ್ತೆ. ನನ್ನ ಮಗ ಕಣ್ಣೀರು ಹಾಕಿದ ಬಗ್ಗೆ ನನ್ನ ಮೊಮ್ಮಗನ ಆ ವಂಶವೇ ಕಣ್ಣೀರು ಹಾಕ್ತದೆ. ಆ ವಂಶ ಇದೆಯಲ್ಲ, ಅದು ನನ್ನಿಂದಲೇ ಬಂದಿರೋದು, ನಮ್ಮ ಅಪ್ಪನಿಂದ ಬಂದಿರೋದು. ಬಡತನ ಅನುಭವಿಸಿದ್ದೀವಿ, ಬಡವರ ಬಗ್ಗೆ ನಮಗೆ ಬೇಗೆ ಇದೆ, ನೋವಿದೆ. ಅದು ಸರಿ. ಇದು ದೇವೇಗೌಡರ ಆಕ್ರೋಶ. ಬಡವರ ಬಗ್ಗೆ ನಮಗೆ ಕಾಳಜಿ ಇದೆ, ಕಳಕಳಿ ಇದೆ, ರೈತರ ನೋವು ನಮಗೆ ಗೊತ್ತಿದೆ, ಹೀಗಾಗಿ ಕಣ್ಣೀರು ಹಾಕ್ತೀವಿ. ನೀವೆಂದಾದರೂ ಕಣ್ಣೀರು ಹಾಕಿದ್ದೀರಾ? ಸೊ ಅಲ್ಲಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ಅವರ ಇತಿಹಾಸವನ್ನು ಕೂಡ ದೊಡ್ಡ ಗೌಡರು ಕಣಕಿದ್ರು. ಯಾರ ಜೊತೆಗಿದ್ರಿ? 100 ರೂಪಾಯಿ ಕೆಲಸ ಮಾಡ್ತಾಯಿದ್ರಿ, ನಿಮಗೇನು ಗೊತ್ತು ಇದರ ಮಹತ್ವ ಅಂತ ಕೇಳ್ತಾರೆ. ನನ್ನ ಮಗ ಕಣ್ಣೀರು ಹಾಕಿರೋದ್ರ ಬಗ್ಗೆ ಮಾತಾಡ್ತೀರಿ, ನಾನು ಕಣ್ಣೀರು ಹಾಕಿರೋದ್ರ ಬಗ್ಗೆ ಮಾತಾಡ್ತೀರಿ, ನನ್ನ ಮೊಮ್ಮಗ ಕಣ್ಣೀರು ಹಾಕಿದ್ರ ಬಗ್ಗೆ ಮಾತಾಡ್ತೀರಿ. ಹೌದು, ನಮ್ಮ ವಂಶವೇ ಕಣ್ಣೀರು ಹಾಕುವಂಥ ವಂಶ, ನಮ್ಮ ವಂಶವೇ ಕಣ್ಣೀರು ಹಾಕುತ್ತೆ, ನೀವು ಹಾಕಿದ್ದೀರಾ? ನಮ್ಮ ಅಪ್ಪರಿಂದಲೇ ಕಣ್ಣೀರು ಹಾಕೋದು ಬಂದಿದೆ, ನೀವೆಂದರೆ ಕಣ್ಣೀರು ಹಾಕಿದ್ದೀರಾ ಅನ್ನುವಂಥದ್ದು ದೇವೇಗೌಡರ ಪ್ರಶ್ನೆ. ಬನ್ನಿ ದೇವೇಗೌಡರು ಏನು ಹೇಳಿದ್ರು ಮತ್ತೊಂದು ಸರಿ ನೋಡೋಣ. ಡಿ.ಕೆ. ಕಣ್ಣೀರು ಹಾಕಿದ್ದು ಯಾವತ್ತೇ ಅವರು ನೋಡಿದ್ದೀರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಇಂಡಿಯಾ ದೇಶದ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕಾಲ ಕಾಂಗ್ರೆಸ್ ಅಧ್ಯಕ್ಷ, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ, ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರಾಗಿರೋ? ಶೋಮಿ
ಯಾಕೆ? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರಾಕ್ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿದ್ದಾರೆ. ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರಗತ್ತೆ. ನನ್ನ ಮಗ ಕಣ್ಣೀರು ಹಾಕಿದ ಬಗ್ಗೆ ನನ್ನ ಮೊಮ್ಮಗನ ಅರೆ ಆ ವಂಶವೇ ಕಣ್ಣೀರು ಹಾಕ್ತದೆ. ಆ ವಂಶ ಇದೆಯಲ್ಲ, ಅದು ನನ್ನಿಂದಲೇ ಬಂದಿರೋದು, ನಮ್ಮ ಅಪ್ಪನಿಂದ ಬಂದಿರೋದು. ಬಡತನ ಅನುಭವಿಸಿದ್ದೀವಿ. ಬಡವರ ಬಗ್ಗೆ ನಮಗೆ ಬೇಗ ಇದೆ, ನೋವಿದೆ.